Welcome to my YouTube channel. In this video, we are going to continue class 10th maths. This is midterm examination paper 3 key answers from question number 34 to 38. In the previous video, we have solved from 25 to 33. Now let us solve from 34 to 38. The 34th question is, so solve graphically. 2x plus y is equal to 8, x plus y is equal to 5. First, ಎರಡು equation solve ಮಾಡ್ಕೊಳ್ಳೋಣ. So let us solve both the equation. So 2x plus y is equal to 8. So x, y. So first ಏನು ಮಾಡೋಣ ಅಂದ್ರೆ y ಗೆ 0 ಕೊಡೋಣ. ಇದಕ್ಕೆ 0 ಕೊಟ್ರೆ 2 1s ಆದಲ್ಲಿ 8 4s. ಈಗ x ಗೆ 0 ಕೊಡೋಣ. So x ಗೆ 0 ಕೊಟ್ರೆ y is equal to 8. Next another equation. X plus y is equal to 5. So x, y, x ಗೆ 0 ಕೊಡ್ತೀನಿ. ಇದು 0 ಆದರೆ y is equal to 5. y ಗೆ 0 ಕೊಡ್ತೀನಿ. Then x is equal to 5. So ಇದಕ್ಕೆ ನಾವೀಗ ಗ್ರಾಫ್ ಅನ್ನು ಡ್ರಾ ಮಾಡೋಣ. So let us find the solution for the given graph. So ಕೊಟ್ಟಿರೋ ಗ್ರಾಫ್ಗೆ ಈಗ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಸೊ ಇದಕ್ಕೆ ಗ್ರಾಫ್ ಹಾಕೋಣ. ಸೊ ಫಸ್ಟ್ ಈಕ್ವೇಷನ್ನ ತಗೊಂಡ್ರೆ ಫಸ್ಟ್ ಈಕ್ವೇಷನ್ನಲ್ಲಿ y0 x4 ಮತ್ತು x0 y8. ಸೊ ಫಸ್ಟು ಇದನ್ನು ಹಾಕೋಣ. ಸೊ y0 x4 ಅಂದರೆ ಇಲ್ಲಿದೆ. ನೆಕ್ಸ್ಟು x0 y8 ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ಈಗ ಈ ಎರಡು ಪಾಯಿಂಟ್ಗಳನ್ನು ಒಂದು ಲೈನ್ನ ಮೂಲಕ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಾದ್ಮೇಲೆ x0 y5. ಸೊ x0 y5 ಅಂದರೆ ಇಲ್ಲಿ ಬರುತ್ತೆ. y0 x5 ಅಂದರೆ ಇಲ್ಲಿ ಬರುತ್ತೆ. ಸೊ ಈ ಎರಡು ಪಾಯಿಂಟ್ಗಳನ್ನು ನಾವೀಗ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಎರಡು ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿಂದ ನಾವು ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಎರಡು ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಎಕ್ಸಲ್ಲಿ ವೈನಲ್ಲಿ 2ನಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಎಕ್ಸಲ್ಲಿ 3ನಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಹಾಗಾದರೆ ನಮ್ಮ ಗ್ರಾಫ್ನ ನಾವು ಇದನ್ನು ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು +3 ಆ್ಯಂಡ್ ವೈ ಈಸ್ ಈಕ್ವಲ್ ಟು +2. ಸೊ ದ ಸೊಲ್ಯೂಷನ್ ಈಸ್ ಯುನಿಕ್ ಸೊಲ್ಯೂಷನ್, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು +3 ಆ್ಯಂಡ್ ವೈ ಈಸ್ ಈಕ್ವಲ್ ಟು +2. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದ ಗ್ರಾಫ್. ಇದರೊಳಗಡೆ ಇನ್ನೊಂದು ಕ್ವಶನ್ ಇದೆ. ನೆಕ್ಸ್ಟ್ 35th. The area of the rectangular plot is 528 meters square. The length of the plot is 1 more than twice its breadth. Find the length and breadth of the plot. ಅದಕ್ಕೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಸೊ ನಾವೀಗ ಲೆಟ್ ಅಸ್ ಸಾಲ್ವ್ ದೀಸ್ ಟೂ ಕ್ವಶನ್ಸ್. ಸೊ ಈ ಎರಡು ಕ್ವಶನ್ನು ಕೂಡ ನಾವೀಗ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಮೂವ್ ಫಾರ್ ಕ್ವಶನ್ ನಂಬರ್ 35. ಸೊ 35th ಕ್ವಶನ್ಗೆ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ 528 ಮೀಟರ್ ಸ್ಕ್ವೇರ್ ಅಂತ. ದ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice ಇಟ್ಸ್ ಬ್ರೆಡ್ತ್. ಸೊ ಬ್ರೆಡ್ತನ್ನ ನಾನು ಎಕ್ಸ್ ಮೀಟರ್ ಅಂತ ತಗೊಂಡ್ರೆ ಲೆಂತ್ ಎಷ್ಟಿರುತ್ತಪ್ಪ ಅಂದರೆ 1 more than twice ಇಟ್ಸ್ ಬ್ರೆಡ್ತ್. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಏರಿಯಾ ಅಂದರೆ 528 ಈಸ್ ಈಕ್ವಲ್ ಟು, so length is 2x plus 1 into breadth is x. 2x into x will become 2x square plus x 1s are x is equal to 528. So 2x square plus x idi kade bandre minus 528 is equal to 0. So yado ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, so if you multiply any two numbers you have to get 2 into 528 will become 1000 minus 1056. If you add or subtract you have to get +1. So multiply ಮಾಡಿದ್ರೆ minus 1056 ಬರಬೇಕು, add ಅಥವಾ subtract ಮಾಡಿದ್ರೆ +1 ಬರಬೇಕು. Let us see which are those two numbers. So those two numbers are, one is 32, one is 33, another one is 32. ಇಲ್ಲಿ +1 ಬರಬೇಕು ಅಂದರೆ 33ಗೆ ಪ್ಲಸ್ಸು 32ಗೆ ಮೈನಸ್ಸು. So minus 32 plus 33.
ಸೊ 2x² ಹಾಗೆ ಬರೆಯೋಣ, ಪ್ಲಸ್ 1x ಹೀಗೆ ಬರೆಯೋಣ, ಮೈನಸ್ 32x ಪ್ಲಸ್ 33x ಮೈನಸ್ 528 ಇಸ್ ಈಕ್ವಲ್ ಟು 0. ಸೊ 2x ಕಾಮನ್ ತೆಕ್ಕೊಂಡ್ರೆ x ಮೈನಸ್ 16 ಪ್ಲಸ್ 33 ಕಾಮನ್ ತೆಕ್ಕೊಂಡ್ರೆ x ಮೈನಸ್ 16 ವಿಚ್ ಇಸ್ ಈಕ್ವಲ್ ಟು 0. ಸೊ ಎರಡರಲ್ಲೂ ಕಾಮನ್ನು x ಮೈನಸ್ 16 ವಿಚ್ ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು 16. ಸೊ ವಿ ಗಾಟ್ x as 16. x ಅಂದ್ರೆ ಬೇಸ್ ವಿಚ್ ಇಸ್ ಈಕ್ವಲ್ ಟು 16 ಮೀಟರ್. ಲೆಂತ್ ಇಸ್ ಈಕ್ವಲ್ ಟು 2x ಪ್ಲಸ್ 1. ಸೊ 2 into x ಅಂದ್ರೆ 16 ಪ್ಲಸ್ 1. ಸೊ ಲೆಂತ್ ಇಸ್ ಈಕ್ವಲ್ ಟು 16 2s are 32 ಪ್ಲಸ್ 1. 32 ಪ್ಲಸ್ 1 is 33. ಸೊ ಲೆಂತ್ ಇಸ್ ಈಕ್ವಲ್ ಟು 33 ಮೀಟರ್. ಸೊ ಈ ರೀತಿ ನಾವು ಇದನ್ನ ಲೆಂತ್ ಬ್ರೆಡ್ತನ್ನ ಫೈಂಡ್ ಔಟ್ ಮಾಡಬೇಕು. ಇನ್ನು ಅದರೊಳಗೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ರೋಹನ್ಸ್ ಮದರ್ ಈಸ್ 26 years older than him. The product of their ages 3 years from will be 360. Find their present ages ಅಂತ ಇದೆ. So let us find their present ages now. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಈಗ ನಾವು. ಸೊ ರೋಹನ್ಸ್ ಮದರ್ ಈಸ್ 26 years older than him ಅಂತ ಇದೆ. ಸೊ ಅದಕ್ಕೆ ನಾವೀಗ ಇದು ಇಂಟರ್ನಲ್ ಚಾಯ್ಸ್ ಕ್ವಶನ್. let the present age of Rohan be x years. If the present age of Rohan is x years, then let the present age of Rohan's mother be x plus 26 years. It will be x plus 26 years. Next, the product of their ages 3 years from now. So hagadre after 3 years. So after 3 years, age of Rohan is equal to x plus 3 years. Then age of his mother is equal to x plus 26 plus 3. That is equal to x plus 29 years. If you multiply these two ages, it will be equal to 360. So x plus 3 into x plus 29 is equal to 360. X into x will become x square. X into 29, 29x plus 3 into x, 3x plus 3 into 29 will become 87, which is equal to 360. So x square plus, if you add these two, 32x plus 87 minus 360 is equal to 0. X square plus 32x, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡೋಣ. ಸೊ ಇಫ್ ಯು ಸಬ್ಟ್ರಾಕ್ಟ್ 360 from 87 from 360, so 10 minus 7 is 3, 15 minus 8 is 7, then 2. It will be 200 and minus 273, which is equal to 0. Multiply. If you multiply any two numbers, you have to get minus 273. If you add or subtract, you have to get 32. So multiply ಮಾಡಿದ್ರೆ 373 ಬರಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 32 ಬರಬೇಕು. ಲೆಟ್ ಅಸ್ ಸಿ ವಿಚ್ ಆರ್ ದೋಸ್ ಟೂ ನಂಬರ್ಸ್. ಸೊ ದೋಸ್ ಟೂ ನಂಬರ್ಸ್ ಆರ್ x square as it is minus 273 is equal to 0 as it is. ಸೊ ಆ ಎರಡು ನಂಬರ್ ಆದಂದ್ರೆ ಒಂದು 39x, ಇನ್ನೊಂದು 7x. 39 ಅಲ್ಲಿ 7 ಹೋದ್ರೆ 32, 39 7s are 273. These two one group, these two one group. X common ತೆಕ್ಕಣದಾದ್ರೆ x plus 39 minus 7 common ತೆಕ್ಕಣದಾದ್ರೆ x plus 39, which is equal to 0. ಎರಡರಲ್ಲೂ ಕಾಮನ್ x plus 39, then remaining is x minus 7, which is equal to 0. So x minus 7 is equal to 0, x is equal to 7. So ಇದು ರೋಹನ್ಸ್ ಏಜು.
So age of, therefore age of Rohan, present age. Therefore present age of Rohan is equal to X, which is equal to 7 years. Therefore present age of mother is equal to X plus 26, that is equal to X andre 7 plus 26. 7 plus 26 is equal to 33 years. Therefore the age of Rohan's mother is 33 years. ಅವನಿಗೆ 7 years or ತಾಯಿಗೆ 33 years. Now let us move for question number 36. That is question number 36 is find the sum of the first 51 terms of an AP whose second and third terms are 14 and 18 respectively. So now let us solve this question. This is question number 36. So 36th, find the sum of the first 51 terms of an AP whose second and third term. Second term is given as that is 14 and third term is given as 18. So D is equal to AP minus AQ divided by P minus Q. So D is equal to 14 minus 18 divided by 2 minus 3 is equal to minus 4 divided by minus 1. D is equal to 4. So A2 is equal to 14. A2 is A plus D is equal to 14. A plus D is 4 is equal to 14. A is equal to 14 minus 4. A is equal to 10. So we got A as 10. So now A is equal to 10. D is equal to 4. N is equal to 51. S51 is equal to question mark. So Sn is equal to n by 2 into 2a plus n minus 1 into d. Sn andre 51 is equal to 51 by 2 into 2 into a andre 10 plus n andre 51 minus 1 into d andre 4. So S51 is equal to 51 by 2 into 20 plus 50 into 4. So S51 is equal to 51 by 2 into 20 plus 54 is 200. So S51 is equal to 51 by 2 into 220. 2 ones are 2 ones are 0. So S51 is equal to, therefore 51 zeros are 0. 51 ones are 51 a 1 5 carry. 51 ones are 51 plus 5 56. Therefore S51 is equal to 5610. Now let us move for question number 37. In the question number 37 they have given find the coordinates of the points which divide the line segment joining A minus 2 comma 2 and B 2 comma 8 into 4 equal parts. So let us solve this question now. So ಇಲ್ಲೊಂದು ಲೈನ್ ಸೆಗ್ಮೆಂಟ್ ಇದೆ ಎ ಬಿ ಅಂತ. ಈ ಎ ಬಿದು ಕೋಆರ್ಡಿನೇಟ್ಸ್ನ ಕೊಟ್ಟಿದ್ದಾನೆ. ಎ ಮೈನಸ್ 2 ಕಾಮ 2 ಬಿ 2 ಕಾಮ 8. ಈ ಎ ಬಿ ಲೈನ್ ಸೆಗ್ಮೆಂಟನ್ನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಒಂದು ಎ ಸಿ, ಇನ್ನೊಂದು ಸಿ ಡಿ, ಅಲ್ಲಿಗೆ 1 2, ಇನ್ನೊಂದು ಇ. ಎ ಇಂದ ಸಿ ಒಂದು ಪಾರ್ಟು, ಸಿ ಇಂದ ಡಿ ಇನ್ನೊಂದು ಪಾರ್ಟು, ಡಿ ಇಂದ ಇ ಇನ್ನೊಂದು ಪಾರ್ಟು. 1 2 3 4. ಸೊ ಈಚ್ ಪಾರ್ಟ್ ಈಕ್ವಲಿ ಡಿವೈಡ್ ಆಗಿದೆ ಅಂದರೆ ಎ ಇಂದ ಸಿಗೆ 1, ಸಿ ಇಂದ ಡಿಗೆ 1, ಡಿ ಇಂದ ಇಗೆ 1, ಡಿ ಇಂದ ಬಿಗೆ 1. ಸೊ ಈಗ ನಾವು ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ಸಿ, ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಡಿ ಆ್ಯಂಡ್ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಇ. ಸೊ ಇವುಗಳ ಕೋಆರ್ಡಿನೇಟ್ಸನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾವು ಹೀಗೆ ತಗೋಣ. ಎದು ಕೋಆರ್ಡಿನೇಟ್ಸು ಮೈನಸ್ 2 ಕಾಮ 2, ಬಿದು ಕೋಆರ್ಡಿನೇಟ್ಸು 2 ಕಾಮ 8. ಇಲ್ಲಿ ಸಿ ಇದೆ, ಸಿದು ಕೋಆರ್ಡಿನೇಟು ಎಕ್ಸ್ ಕಾಮ ವೈ ಅಂತ ತಗೋಣ. ಎ ಇಂದ ಸಿಗೆ 1,
ಸಿ ಇಂದ ಡಿಗೆ 3. ಹಾಗಾದರೆ m1 1, m2 3, ಇದು x1, ಇದು y1, ಇದು x2, ಇದು y2. ಸೊ ಸಿ ಅನ್ನುವ ಪಾಯಿಂಟು ಎ ಬಿನ ಡಿವೈಡ್ ಮಾಡ್ತಾ ಇದೆ. ಯೂಸ್ ಸೆಕ್ಷನ್ ಫಾರ್ಮುಲಾ. ಸೊ ಪಿ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2 ಕಾಮ m1x2, ಸಾರಿ ಇದು x2, m1x2 m2x1, ಇದು m1y2 ಪ್ಲಸ್ m2y1 divided by m1 plus m2. So px comma y ಬದಲು cx comma y is equal to m1 1 into x2, that is 2, plus m2 3 into x1 minus 2 divided by m1 plus m2. m1 is 1, m2 is 3, comma 1 plus 3, 1 into y2 8 plus 3 into y1 2. So c x comma y is equal to 1 2s are 2, 3 2s are 6 by 4, comma 8 plus 3 2s are 6 by 4. Therefore the coordinates of c are minus 4 by 4, comma 8 plus 6, 14 by 4. Therefore, the coordinates of point C is 4 1s are 4 1s are, 2 7s are 2 2s are. Therefore, the coordinates of point C is minus 1 comma 7 by 2. ಈಗ ಸಿ ಕೋಆರ್ಡಿನೇಟ್ಸ್ ಆಯಿತು. ಈಗ ಡಿದು ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಈಗ ಡಿದು ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡೋಣ. ಇದು ಎ ಬಿ ಲೈನ್ ಸೆಗ್ಮೆಂಟು ಎ, that is minus 2 comma 2, then b, it is 2 comma 8. ಸೊ ಇಲ್ಲಿಂದ ಇಲ್ಲಿಗೆ ಡಿ, ಇದು ಡಿ ಎಕ್ಸ್ ಕಾಮ ವೈ. ಈಗ ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೂ 2. ಸೊ ಈಕ್ವಲ್ ಇರೋದ್ರಿಂದ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಹಾಗಾದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋಣ. x1 y1 x2 y2. ಸೊ ಲೆಟ್ ಅಸ್ ಯೂಸ್ ಮಿಡ್ ಪಾಯಿಂಟ್ ಟು ಫೈಂಡ್ ಡಿ. ಸೊ ಪಿ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು x1 plus x2 by 2, comma y1 plus y2 by 2. So p ಬದಲು d x comma y is equal to x1 minus 2 plus x2 2 divided by 2, y1 2 plus y2 8 divided by 2. So that is equal to, so d minus 2 by 2, minus 2 plus 2, 0 by 2, 2 plus 8, 10 by 2. Therefore, the coordinates of D is 0 by 2 is 0, 10, 2 1s are 2, 5s are. So, the coordinates of the point D is 0, 5. Alge C ಆಯಿತು, D ಆಯಿತು. Let us find out the coordinates of E. So, let us find out the coordinates of E. So, ಇದು AB line segment. A coordinates minus 2 comma 2, B coordinates 2 comma 8. So ಇಲ್ಲಿ E ಇದೆ. E coordinates of E is x comma y. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 1. ಇದು m1, ಇದು m2, ಇದು x1 y1, ಇದು x2 y2. So let us use section formula. Px comma y is equal to m1 x2 plus m2 x1 divided by m1 plus m2, comma m1 y2 plus m2 y1 divided by m1 plus m2. So p ಬದಲು e x comma y is equal to m1 3 into x2 2 plus m2 1 into x1 minus 2 divided by 3 plus 1, comma m1 3 into y2 8 plus m2 1 into y1 2 divided by 3 plus 1. So e x comma y is equal to 3 2s are 6
plus into minus minus 2 by 4, comma 3 8s are 24 plus 2 divided by 4. So the coordinates of point E is equal to 6 minus 2 is 4 by 4. 24 plus 2 is 26 divided by 4. Therefore, the coordinates of point E is 4 ones are 4 ones are, then 4 2 twos are 4, 2 ones are 2 threes are. So the coordinates of point E is 1 comma 13 by 2. Now let us move for the last question of this paper. So prove that if in two triangle corresponding angles are equal, then their corresponding sides are in the same ratio and hence the two triangles are similar. So by this we have successfully solved all the questions related to your, that is practice paper number 3 of midterm examination. So those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So once again, thank you very much. In the next video we are going to solve next another paper. So till then, thank you very much. So I am grateful to everyone, those who are supporting my YouTube channel. So once again, thank you very much.